ಕಣ್ಣೀರಿನಿಂದ ಪ್ರಾರ್ಥಿಸಿದಾನೆ. ರೈಟ್, ದೇವರಿಗೆ ಸ್ತೋತ್ರ. ವಾಕ್ಯ ಓದೋಣ. ಯೆಶಾಯನು ಬರೆದ ಪುಸ್ತಕ 38ನೇ ಅಧ್ಯಾಯ 3ನೇ ವಚನ. ಇದನ್ನು ಸೂಪರ್ ಕೇಳಿದೊಡನೆ ಹಿಜ್ಕೀಯನು ಮೋರೆಯನ್ನ ಗೋಡೆ ಕಡೆ ತಿರುಗಿಸಿ, ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದುದನ್ನು ನೆನಪು ಮಾಡಿಕೊ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು. ಬಹಳವಾಗಿ ಅತ್ತನು. ಬಹಳವಾಗಿ ಅತ್ತನು. ಮಗನಿ ಮಗಳೇ, ಸೋದರ ಸೋದರಿ, ಹಿಜ್ಕೀಯನಿಗೆ ಮರಣಕರವಾದ ರೋಗ ಬಂದಿದೆ. ಡಾಕ್ಟರ್ ಬದುಕಲ್ಲ ಅಂತ ಹೇಳಿದ್ದಾರೆ. ಆಸ್ಪತ್ರೆಗಳು ಕೈ ಬಿಟ್ಟಿದೆ. ಪ್ರವಾದಿ ಕೂಡ ಬಂದು ಹೇಳ್ತಾನೆ, ಯೆಶಾಯ ಪ್ರವಾದಿ, ದೊಡ್ಡ ಪ್ರವಾದಿ, ಬಹಳ ದೊಡ್ಡ ಪ್ರವಾದಿ ಬಂದು ಹೇಳ್ತಾನೆ, ನೀನು ಬದುಕಲ್ಲ, ನೀನು ಉಳಿಯಲ್ಲ, ನಿನ್ನ ಮನೆ ವಿಷಯವಾಗಿ ವ್ಯವಸ್ಥೆ ಮಾಡು, ನಿನ್ನ ಅರಸುತನವನ್ನು ಬೇರೆ ನಿನ್ನ ಕುಟುಂಬದವ್ರಿಗೆ ಯಾರಿಗಾದರೂ ಒಪ್ಪಿಸು, ನೀನು ಸಾಯ್ತೀಯಾ, ನೀನು ಸತ್ತೋಗ್ತೀಯಾ ಅಂತ ಹೇಳುವಾಗ ದೇವ್ರ ಕಡೆ ತಿರುಗಿ ಪ್ರಾರ್ಥನೆ ಮಾಡ್ತಾನೆ, ಯಥಾರ್ಥವಾಗಿ ಪ್ರಾರ್ಥನೆ ಮಾಡ್ತಾನೆ. ಮೂರನೇದು, ಬಹಳವಾಗಿ ಕಣ್ಣೀರು ಸುರಿಸುತ್ತಾ ಆತನು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಮಗನಿ ಮಗಳೇ, ಸೋದರ ಸೋದರಿ, ಒಂದು ಮಾತು ಹೇಳ್ತೀನಿ, ಈ ಉಗ್ರಗಾಮಿಗಳಿಗೆ ಕೇಳಿಸ್ಕೋಬೇಕು. ಈ ಉಗ್ರಗಾಮಿಗಳಿಗೆ ಈ ತುಫಾಕಿ ಯಾವ ರೀತಿ ಆಯುಧವೋ, ಯಾರಿಗೆ? ಉಗ್ರಗಾಮಿಗಳಿಗೆ ತುಫಾಕಿ ಯಾವ ರೀತಿ ಆಯುಧವೋ, ದೇವರ ಮಕ್ಕಳಿಗೆ ಕಣ್ಣೀರಿನ ಪ್ರಾರ್ಥನೆ ಬಲವಾದ ಆಯುಧವಾಗಿದೆ. ಉಗ್ರಗಾಮಿಗಳಿಗೆ ತುಫಾಕಿ ಬಲವಾದ ಆಯುಧವಾದರೆ, ಇವತ್ತು ಆಲಯದಲ್ಲಿ ಕೂತ್ಕೊಂಡಂಥ ದೇವರ ಮಕ್ಕಳು ಒಬ್ಬೊಬ್ಬರಿಗೂ ಕೂಡ ಕಣ್ಣೀರಿನ ಪ್ರಾರ್ಥನೆ ನನಗೂ ನಿನಗೂ ಬಲವಾದಂಥ ಆಯುಧವಾಗಿದೆ. ಮಗನಿ ಮಗಳೇ, ಸೋದರ ಸೋದರಿ, ಅಣ್ಣಳಿಗೆ ಸಂತಾನ ಇಲ್ಲ, ಅಣ್ಣಳಿಗೆ ಮಕ್ಕಳಿಲ್ಲ. ಮಕ್ಕಳಿಲ್ಲದಂಥ ಸಮಯದಲ್ಲಿ ತಂಗಿ ಪೆನ್ನಿನ ಚುಚ್ಚಿ ಮಾತಾಡ್ತಾ ಇದ್ದಾಳೆ, ಅವಮಾನಪಡಿಸಿ ಮಾತಾಡ್ತಾ ಇದ್ದಾಳೆ, ಕೇವಲವಾಗಿ ಮಾತಾಡ್ತಾ ಇದ್ದಾಳೆ, ನೋವಾಗಂಗೆ ಮಾತಾಡ್ತಾ ಇದ್ದಾಳೆ, ಕೀಳಾಗಿ ಮಾತಾಡ್ತಾ ಇದ್ದಾಳೆ. ಆಕೆ ಚುಚ್ಚು ಮಾತು ಕೇಳಿ, ಪೆನ್ನಿನಳ ಚುಚ್ಚು ಮಾತು ಕೇಳಿ ನನ್ನ ಸತ್ಯವೇದೇಳುತ್ತೆ, ಅನ್ನಳು ದೇವರ ಆಲಯಕ್ಕೆ ಹೋಗಿ ಎಂಥ ಪ್ರಾರ್ಥನೆ ಮಾಡಿದ್ರೆ ಗೊತ್ತಾ? ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದಾಳೆ, ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದಾಳೆ. ಬಲು ಹೊತ್ತಿನವರೆಗೂ, ಬಹಳ ಸಮಯದವರೆಗೂ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದಾಳೆ. ಒಂದು ಮಾತು ಹೇಳಮ್ಮ, ನಾನು ನೀನು ಆರಾಧನೆ ಮಾಡುವ ದೇವರು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುವಾಗ ಕಣ್ಣೀರಿನ ಪ್ರಾರ್ಥನೆ ತಳ್ಳಿ ಹಾಕಲ್ಲ, ಕಣ್ಣೀರಿನ ಪ್ರಾರ್ಥನೆ ಅಲಕ್ಷ್ಯ ಮಾಡಲ್ಲ. ಬದಲಾಗಿ ಅನ್ನಳ ಕಣ್ಣೀರಿನ ಪ್ರಾರ್ಥನೆಗೆ ದೇವರ ಹೃದಯ ಕರಗಿ ದೇವರ ಆಕೆಗೆ ಗಂಡು ಮಗುವನ್ನು ಕೊಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಬ್ಬ ವಿಶ್ವಾಸಿಗೆ ಕಣ್ಣೀರಿನ ಪ್ರಾರ್ಥನೆ ಬಹಳ ಬಲವಾಗಿದೆ. ಮಗನಿ ಮಗಳೇ, ಸೋದರ ಸೋದರಿ, ಆಗರಳು ತನ್ನ ಮಗುವನ್ನು ಎತ್ತುಕೊಂಡು ಅರಣ್ಯದಲ್ಲಿ ನಡೀತಾ ಇದ್ದಾಳೆ. ಆಗ ಆ ಮಗು ಹೇಳ್ತಮ್ಮ, ನನಗೆ ನೀರಡಿಕೆ ಆಗತ್ತಮ್ಮ. ಸಣ್ಣ ಕೂಸು, ಸಣ್ಣ ಮಗು. ಅಮ್ಮ, ನನಗೆ ನೀರಡಿಕೆ ಆಗತ್ತಮ್ಮ ಅಂದರೆ, ಆಗ ಮಗನಿಗೆ ನೀರು ಕುಡಿಸ್ಬೇಕಂತ ಅರಣ್ಯವೆಲ್ಲ ನೀರು ಹುಡುಕ್ತಾ ಇದ್ದಾಳೆ. ಎಡಕ್ಕೆ ಹೋಗಿ ಹುಡುಕಿದ್ಲು, ನೀರು ಸಿಕ್ಕಿಲ್ಲ. ಬಲಕ್ಕೆ ಹೋಗಿ ಹುಡುಕಿದ್ಲು, ನೀರು ಸಿಕ್ಕಿಲ್ಲ. ಮುಂದೆ ಹೋಗಿ ಹುಡುಕಿದ್ಲು, ಸಿಕ್ಕಿಲ್ಲ. ಕಿಲೋಮೀಟ್ರ್ ನಡೆದು ಅರಣ್ಯದಲ್ಲಿ ನಡೆದ್ಲು. ಮಗನಿಗೆ ನೀರು ಕುಡಿಸ್ಬೇಕಂತ ನೀರು ಸಿಗಲಿಲ್ಲ. ಮಗು ಪ್ರಾಣ ಹೋಗುತ್ತಾ ಇದೆ. ಪ್ರಾಣ ಹೋಗುವಂಥ ಪರಿಸ್ಥಿತಿ ಬಂದರೆ ಇನ್ನೇನು ಪ್ರಾಣ ಹೋಗುತ್ತೆ. ಆ ಟೈಮಲ್ಲಿ ತನ್ನ ಕಣ್ಣು ಮುಂದೆ ತನ್ನ ಮಗನ ಪ್ರಾಣ ಹೋಗೋದನ್ನು ನೋಡಿ ತಟ್ಟುಕೊಳ್ಳಕ್ಕಾಗಲಾರ್ದೆ ಮಗುವನ್ನು ಒಂದು ಗಿಡದ ಅಡಿಯಲ್ಲಿ ಮಲಗಿಸಿ ಅಲ್ಲೇ ಆ ಅರಣ್ಯದಲ್ಲೇ, ಆ ಮರುಭೂಮಿಯಲ್ಲೇ, ಆಕಾಶದ ಕಡೆ, ಪರಲೋಕದ ಕಡೆ ಮೊಣಕಾಲಾಕಿ ಕೈಗಳೆತ್ತಿ ಬೈಬಲ್ ಹೇಳುತ್ತೆ, ಕಣ್ಣೀರಿನಿಂದ ಆಗರಳು ಪ್ರಾರ್ಥನೆ ಮಾಡಿದಾಳೆ, ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದಾಳೆ, ಗೋಗರ್ದು ಪ್ರಾರ್ಥನೆ ಮಾಡಿದಾಳೆ. ಒಂದು ಮಾತು ಹೇಳ, ನಾನು ನೀನು ಆರಾಧನೆ ಮಾಡುವ ದೇವರು ಆತನ ಕಣ್ಣೀರಿನ ಪ್ರಾರ್ಥನೆಯನ್ನು ತಳ್ಳಿ ಹಾಕಲ್ಲ, ಆತನ ಕಣ್ಣೀರಿನ ಪ್ರಾರ್ಥನೆ ಅಲಕ್ಷ್ಯ ಮಾಡಲ್ಲ. ಆಗರಳ ಕಣ್ಣೀರಿನ ಪ್ರಾರ್ಥನೆಗೆ ದೇವರು ಮನ ಮರುಗಿ, ಹೃದಯ ಕರಗಿ, ಮರುಭೂಮಿಯಲ್ಲಿ ಜೀವ ಜಲವನ್ನು ಉಕ್ಕಿಸಿ ಈಗ ಆಗರಳ ಮಗನನ್ನು ದೇವರು ಬದುಕಿಸಿದಾನೆ. ಮಗನೇ, ಮಗಳೇ, ಸೋದರ ಸೋದರಿ,
ಮಾರ್ತ ಮರಿಯಳಿಗೆ ಅಕ್ಕ ತಂಗಿಗಿರುವಂಥ ಒಬ್ಬನೇ ಒಬ್ಬ ತಮ್ಮ, ಒಬ್ಬನೇ ತಮ್ಮ ಲಾಜರ್ ಸತ್ತೋಗಿದ್ದಾನೆ. ಸತ್ತೋದಂಥ ಸಮಯದಲ್ಲಿ ನಾಲ್ಕನೇ ದಿನದಲ್ಲಿ ಯೇಸು ಸ್ವಾಮಿ ಆ ಮಾರ್ತ ಮರಿಯಳ ಗ್ರಾಮಕ್ಕೆ ಬರ್ತಾನೆ. ಮಾರ್ತ ಮರಿಯಳ ಗ್ರಾಮಕ್ಕೆ ಬಂದಾಗ ತಮ್ಮನನ್ನು ಕಳ್ಕೊಂಡು ಆ ಮಾರ್ತ ಮರಿಯ ಅಕ್ಕ ತಂಗಿ ಕಣ್ಣೀರಿನಲ್ಲಿದ್ದಾರಮ್ಮ, ಕಣ್ಣೀರು ಸುರಿಸ್ತಾ ಇದ್ದಾರಮ್ಮ. ಮರಿಯಳು ಏಸಯ್ಯ ಹತ್ರ ಬಂದು ಹೇಳ್ತಾಳೆ, ಅಯ್ಯ ನೀನಿದ್ದಿದ್ರೆ ನಮ್ಮ ತಮ್ಮ ಸಾಯ್ತಿರ್ಲಿಲ್ಲ ಅಯ್ಯ, ನೀನಿದ್ದಿದ್ರೆ ನಮ್ಮ ತಮ್ಮನ್ನು ಬದುಕಿಸ್ಬಿಡ್ತಿದ್ದಯ್ಯ, ನೀನಿದ್ದಿದ್ರೆ ನಮ್ಮ ತಮ್ಮನ್ನು ನಾವು ಕಳ್ಕೊಳ್ತಿರ್ಲಿಲ್ಲ ಅಯ್ಯ, ನೀನಿದ್ದಿದ್ರೆ ನಮ್ಮ ತಮ್ಮ ಬದುಕ್ತಿದ್ದಯ್ಯ ಅಂತ ಅಳ್ತಾಳೆ. ಆಕೆ ಜೊತೆ ಎಲ್ಲರೂ ಅಳ್ತಾರೆ. ಅಳುವಾಗ ನನ್ನ ಬೈಬಲ್ ಹೇಳುತ್ತೆ ಯೇಸು ಸ್ವಾಮಿ ಆಕೆ ಅಳೋದು ನೋಡಿ, ಅಲ್ಲಿ ಜನ ಅಳೋದು ನೋಡಿ, ಲಾಜರ್ನ ನೆನೆಸಿ ಅಳೋದು ನೋಡಿ ನನ್ನ ದೇವರು ಕೂಡ ಹತ್ತು ಬಿಟ್ಟಿದ್ದಾನೆ. ನಮ್ಮ ಬೈಬಲ್ ವಾಕ್ಯ ಹೇಳುತ್ತೆ, ಯೋಹಾನ 11:35 ಯೋಹಾನ್ ಸುವಾರ್ತೆ 11:35 ಹೇಳುತ್ತೆ, ನನ್ನ ಏಸಯ್ಯ ಕಣ್ಣೀರು ಬಿಟ್ಟನೆಂಬುದಾಗಿ. ಒಂದು ಮಾತು ಹೇಳಮ್ಮ, ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುವವ್ರನ್ನ ಆತನು ಆ ಕಣ್ಣೀರಿನ ಪ್ರಾರ್ಥನೆ ತಳ್ಳಿ ಬಿಡಲ್ಲ, ಕಣ್ಣೀರಿನ ಪ್ರಾರ್ಥನೆ ದೇವರು ಅಲಕ್ಷ್ಯ ಮಾಡಲ್ಲ. ಈಗ ಮಾರ್ತ ಮರಿಯಳ ಕಣ್ಣೀರಿನ ಪ್ರಾರ್ಥನೆಗೆ ದೇವ್ರ ಹೃದಯ ಕರಗಿ ಯೇಸು ಸ್ವಾಮಿ ಆ ಸಮಾಧಿ ಮುಂದೆ ನಿಂತ್ಕೊಂಡು ಹೇಳ್ತಾನೆ, ಲಾಜರ ಎದ್ದು ಹೊರಗೆ ಬಾ ಅಂತಂದಿದ್ದಾನೆ. ಆ ಕ್ಷಣವೇ ಸತ್ತು ಹೋದ ಲಾಜರನು ತಿರುಗಿ ಜೀವ ಬಂದು ಎದ್ದು ಸಮಾಧಿಯಿಂದ ಹೊರಗಡೆ ಬಂದಿದ್ದಾನೆ. ಒಂದು ಸತ್ಯ ಹೇಳಿ ಮುಂದೆ ಹೋಗ್ತೀನಿ ಇವತ್ತು. ಹಾಲೆಲೂಯಾ. ನಿಮ್ಮ ಕಣ್ಣೀರಿನ ಪ್ರಾರ್ಥನೆಗೆ ಭಾಳ ಬಲ ಇದೆ ರೀ. ನಿಮ್ಮ ಕಣ್ಣೀರಿನ ಪ್ರಾರ್ಥನೆಗೆ ಭಾಳ ಬಲ ಇದೆ ರೀ. ನನ್ನ ಕಣ್ಣೀರಿನ ಪ್ರಾರ್ಥನೆಗೆ ಭಾಳ ಬಲ ಇದೆ ರೀ. ಪಾಸ್ಟ್ರಮ್ಮವ್ರ ಕಣ್ಣೀರಿನ ಪ್ರಾರ್ಥನೆಗೆ ಭಾಳ ಬಲ ಇದೆ ರೀ. ಮೊದಲೇ ಲೈನಲ್ಲಿ ಕೂತ್ಕೊಂಡು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುವ ನಿಮ್ಮ ಪ್ರಾರ್ಥನೆ ಭಾಳ ಬಲ ರೀ. ಲಾಸ್ಟ್ ಲೈನಲ್ಲಿ ಕೂತ್ಕೊಂಡವ್ರು ನಿಮ್ಮ ಕಣ್ಣೀರಿನ ಪ್ರಾರ್ಥನೆ ಭಾಳ ಬಲ ರೀ. ಮಗನೇ ಸಹೋದರಿ, ಈ ದಿನ ಅಯ್ಯೋ ನನಗೆ ಮಕ್ಕಳಾಗಿಲ್ಲ ಅಂತ ಅಳ್ತಾ ಇದೀಯಾ? ಅಯ್ಯೋ ನನಗೆ ಸಂತಾನ ಇಲ್ಲ ಅಂತ ಅಳ್ತಾ ಇದೀಯಾ? ಅಯ್ಯೋ ನನಗೆ ಆರೋಗ್ಯ ಇಲ್ಲ ಅಂತ ಅಳ್ತಾ ಇದೀಯಾ? ಅಯ್ಯೋ ನನಗೇನು ದುಡಿಮೆ ವ್ಯಾಪಾರ ಇಲ್ಲ ಅಂತ ಅಳ್ತಾ ಇದೀಯಾ? ಅಯ್ಯೋ ನನಗೆ ಸೇವೆ ಇಲ್ಲ, ಆತ್ಮಗಳಿಲ್ಲ ಅಂತ ಅಳ್ತಾ ಇದೀಯಾ? ಅಯ್ಯೋ ನನ್ನ ಕುಟುಂಬ ಒಡೆದೋಗಿದೆ ಅಂತ ಅಳ್ತಾ ಇದೀಯಾ? ಅಯ್ಯೋ ನನ್ನ ಮಕ್ಕಳ ಮದುವೆ ಆಗ್ತಾ ಇಲ್ಲ ಅಂತ ಅಳ್ತಾ ಇದೀಯಾ? ಅಯ್ಯೋ ಎಲ್ಲ ಕಳ್ಕೊಂಡು ನನ್ನ ಜೀವನ ಮುಗಿದೋದಂಗೆ ಅಂತ ಅಳ್ತಾ ಇದೀಯಾ? ದೇವರಿಗೆ ಸ್ತೋತ್ರ. ಈ ರೀತಿ ನೀನು ಕಣ್ಣೀರಿನಲ್ಲಿ ಮುಳುಗಿ ಹೋಗುವಾಗ ಎಲ್ಲ ಮುಗಿದು ಹೋದಂಗೆ ಅಂತ ಅನ್ಕೊಂಡು ಕುಗ್ಗಿ ಹೋಗಬೇಡ. ನೀನು ಕಣ್ಣೀರಿನಲ್ಲಿರುವಾಗ ನಿನಗೆ ಅಂಥ ಕಣ್ಣೀರಿನ ಪರಿಸ್ಥಿತಿಗಳು ನಿನಗೆ ಬರುವಾಗ, ಕಠಿಣ ಶೋಧನೆಗಳು ನಿನಗೆ ಬರುವಾಗ, ಕಠಿಣವಾದ ಶೋಧನೆಗಳು ನಿನಗೆ ಬರುವಾಗ, ಭಯಂಕರ ಮರಣ ಪರಿಸ್ಥಿತಿಗಳು ನಿನಗೆ ಬರುವಾಗ, ಅವಮಾನದ ಪರಿಸ್ಥಿತಿಗಳು ನಿನಗೆ ಬರುವಾಗ, ಎಲ್ಲ ಕಳ್ಕೊಂಡು ಬರಿಗೈಯಾಗುವಂಥ ಪರಿಸ್ಥಿತಿ ಬರುವಾಗ, ಅಯ್ಯೋ ಎಲ್ಲ ನನ್ನ ಜೀವನ ಮುಗಿದೋದಂಗೆ ಅಂತ ಅಂದ್ಕೊಂಡು ನಿನ್ನ ಹೃದಯದಲ್ಲಿ ಕುಗ್ಗಿ ಹೋಗಬೇಡ. ಎಲ್ಲ ಮುಗಿದೋದಂಗೆ ಅನ್ನುವ ಸ್ಥಿತಿಗೆ ಹೋದ ನಿಮ್ಮ ಜೀವಿತವನ್ನು ನಿಮ್ಮ ಕಣ್ಣೀರಿನ ಪ್ರಾರ್ಥನೆಯ ಮೂಲಕ ಒಣಗಿದ ಮರದಲ್ಲಿ ಚಿಗುರನ್ನು ಚಿಗುರಿಸುವ ಹಾಗೆ ನಿಮ್ಮ ಕಣ್ಣೀರಿನ ಪ್ರಾರ್ಥನೆಯ ಮೂಲಕ ಒಣಗಿ ಹೋದ ಮರ ಮತ್ತೆ ಚಿಗುರುವ ಹಾಗೆ ನಿಮ್ಮ ಕಣ್ಣೀರಿನ ಪ್ರಾರ್ಥನೆಯ ಮೂಲಕ ಮತ್ತೆ ನೀವು ಚಿಗುರುವಂತೆ ದೇವರು ಮಾಡ್ತಾನೆ. ಮತ್ತೆ ಫಲ ಕೊಡುವಂತೆ ದೇವರು ಮಾಡ್ತಾನೆ. ಮತ್ತೆ ನೀವು ಆಶೀರ್ವಾದ ಹೊಂದುವಂತೆ ಮಾಡ್ತಾನೆ. ಮತ್ತೆ ನೀವು ಅಭಿವೃದ್ಧಿ ಹೊಂದುವಂತೆ ಮಾಡ್ತಾನೆ. ಮತ್ತೆ ನೀವು ಎರಡರಷ್ಟು ಆಶೀರ್ವಾದ ಹೊಂದುವಂತೆ ಮಾಡ್ತಾನೆ. ಯಾಕೆ ಗೊತ್ತಾ? ನಿಮ್ಮ ಕಣ್ಣೀರಿನ ಪ್ರಾರ್ಥನೆಗೆ ಅಷ್ಟು ಬಲ ಇದೆ. ಕಣ್ಣೀರಿನ ಪ್ರಾರ್ಥನೆಗೆ ಅಷ್ಟು ಬಲ ಇದೆ. ಪಕ್ಕದವ್ರಿಗೆ ಹೇಳ್ರಿ, ಕಣ್ಣೀರಿನ ಪ್ರಾರ್ಥನೆಗೆ ಅಷ್ಟು ಬಲ ಇದೆ. ಹೇಳ್ರಿ, ಎಲ್ಲರೂ ಹೇಳ್ರಿ, ಕಣ್ಣೀರಿನ ಪ್ರಾರ್ಥನೆಗೆ ಅಷ್ಟು ಬಲ ಇದೆ. ಪಕ್ಕದವ್ರು ಕೈ ಕೊಟ್ಟು ಹೇಳ್ರಿ, ಬಲಗೈ ಕೊಟ್ಟು ಹೇಳ್ರಿ, ಕಣ್ಣೀರಿನ ಪ್ರಾರ್ಥನೆಗೆ ಅಷ್ಟು ಬಲ ಇದೆ. ಭಕ್ತನ ಹೇಳ್ತಾನೆ, ಕಣ್ಣೀರಿನ ಈ ಕೂಗನು ಆಲಿಸುವೋ ನನ್ನ యేసయ్య, ಕಣ್ಣೀರಿನ ಈ ಜೀವನ ನಿನ್ನ ಮುಂದೆ ತಂದಿರುವೆ యేసయ్య. ಭಕ್ತನು ಹೇಳ್ತಾನೆ,
ಕಣ್ಣೀರಿನ ಜೀವನ ಅಂದರೆ ನಿನ್ನ ಕಣ್ಣೀರನ್ನ ನಾನು ಅವ್ರ ಮುಂದೆ ಇವ್ರ ಮುಂದೆ ನನ್ನ ಕಣ್ಣೀರು ಹೊತ್ಕೊಂಡು ಹೋಗೋದಕ್ಕಿಂತ, ಅವ್ರ ಮುಂದೆ ಇವ್ರ ಮುಂದೆ ನನ್ನ ಕಣ್ಣೀರು ಸುರಿಸೋದಕ್ಕಿಂತ, ಅವ್ರ ಮುಂದೆ ಇವ್ರ ಮುಂದೆ ನನ್ನ ಕಣ್ಣೀರು ಹೇಳೋದಕ್ಕಿಂತ, ನನ್ನ ಕಣ್ಣೀರನ್ನು, ನಿಮ್ಮ ಕಣ್ಣೀರನ್ನು ನೀವು ದೇವ್ರ ಮುಂದೆ ಸುರಿಸುವಾಗ, ದೇವ್ರ ಮುಂದೆ ಸುರಿಸುವಾಗ ನಿನ್ನ ಕಣ್ಣೀರಿನ ಪ್ರಾರ್ಥನೆ ದೇವ್ರು ತಳ್ಳಿ ಹಾಕಲ್ಲ, ಅಲಕ್ಷ್ಯ ಮಾಡಲ್ಲ. ನಿನ್ನ ಕಣ್ಣೀರಿನ ಪ್ರಾರ್ಥನೆ ನೋಡಿ ನಿನ್ನ ಕುಟುಂಬದಲ್ಲಿ ಅದ್ಭುತ ಮಾಡ್ತಾನೆ, ನಿನ್ನ ಮಕ್ಕಳ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ, ನಿನ್ನ ಆರೋಗ್ಯದ ವಿಷಯದಲ್ಲಿ ಅದ್ಭುತ ಮಾಡ್ತಾನೆ, ನಿನ್ನ ದುಡಿಮೆಯಲ್ಲಿ ಅದ್ಭುತ ಮಾಡ್ತಾನೆ, ನಿನ್ನ ವ್ಯಾಪಾರದಲ್ಲಿ ಅದ್ಭುತ ಮಾಡ್ತಾನೆ. ನಿನ್ನ ಮೇಲೆ ಬರುವ ಪ್ರತಿ ಶೋಧನೆಗಳಲ್ಲಿ ದೇವರ ಅದ್ಭುತ ಮಾಡ್ತಾನೆ. ಡಾಕ್ಟರ್ ಮಾರ್ಕ್ ಅನ್ನುವಂಥ ಒಬ್ಬ ಡಾಕ್ಟರ್, ಫೇಮಸ್ ಕ್ಯಾನ್ಸರ್ ಡಾಕ್ಟರ್. ಆತನು ಕ್ಯಾನ್ಸರ್ ಸ್ಪೆಷಲಿಸ್ಟ್. ಎಷ್ಟೋ ಮಂದಿ ಕ್ಯಾನ್ಸರ್ ಬಂದಾಗ ಎಷ್ಟೋ ಜನರಿಗೆ ಟ್ರೀಟ್ಮೆಂಟ್ ಕೊಟ್ಟು ಆತನು ಎಷ್ಟೋ ಜನರ ಪ್ರಾಣನ ಉಳಿಸಿದಂಥ ಫೇಮಸ್ ಡಾಕ್ಟರು ಆ ಪಟ್ಟಣದಲ್ಲಿದ್ದಾನೆ. ಆತನಿಗೆ ಎಷ್ಟು ಅವಾರ್ಡುಗಳು ಬಂದಿದೆ, ಎಷ್ಟೋ ಪುರಸ್ಕಾರಗಳು ಬಂದಿದೆ. ಎಷ್ಟೋ ಜನ, ಕೆಲವರು ಆತನಿಗೆ ದೇವರಂತ ನಂಬಿದ್ದಾರೆ, ಅಷ್ಟು ಫೇಮಸ್ ಡಾಕ್ಟರ್. ಓಕೆ, ಈ ಡಾಕ್ಟ್ರಿಗೆ, ಈ ಡಾಕ್ಟರ್ ಮಾರ್ಕ್ ಅನ್ನುವಂಥ ಈ ಒಂದು ಕ್ಯಾನ್ಸರ್ ಡಾಕ್ಟರ್ನ ಸನ್ಮಾನ ಮಾಡ್ಬೇಕಂತೇಳಿ ಚೆನ್ನಾಗಿ ಕೇಳಬೇಕು. ಕಣ್ಣೀರಿನ ಪ್ರಾರ್ಥನೆಗೆ ಎಷ್ಟು ಬಾಲ ಅಂತ ಈ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಕೇಳಿಸ್ಕೋ. ಈ ಡಾಕ್ಟರ್ ಮಾರ್ಕ್ ಅನ್ನುವಂಥ ಈ ಒಂದು ಕ್ಯಾನ್ಸರ್ ಡಾಕ್ಟರ್ ಈತನಿಗೆ ಒಂದು ಪಟ್ಟಣಕ್ಕೆ ಆಹ್ವಾನ ಮಾಡಿ ಒಂದು ದೊಡ್ಡ ಫಂಕ್ಷನ್ ಇಟ್ಟು, ಆ ಫಂಕ್ಷನಲ್ಲಿ ಈತನಿಗೆ ಪುರಸ್ಕಾರ ಕೊಡ್ತಾ ಇದ್ದಾರೆ, ಬಹುಮಾನ ಕೊಡ್ತಾ ಇದ್ದಾರೆ. ಅವಾರ್ಡ್ ಕೊಡುವಂಥ ಫಂಕ್ಷನ್ಗೆ ಡಾಕ್ಟರ್ ಮಾರ್ಕ್ ಅವ್ರನ್ನ ಇನ್ವೈಟ್ ಮಾಡಿದ್ದಾರೆ, ಆಹ್ವಾನ ಮಾಡಿದ್ದಾರೆ. ಈಗ ಡಾಕ್ಟರ್ ಡ್ರೈವರ್ನ ಕರ್ಕೊಂಡು ತನ್ನ ಕಾರಲ್ಲಿ ಆ ಫಂಕ್ಷನ್ಗೆ ಹೋಗ್ಬೇಕು, ಸಾಯಂಕಾಲ ಜರುಗುವಂಥ ಆ ಫಂಕ್ಷನ್ಗೆ ಹೋಗಿ ಅಟೆಂಡ್ ಆಗಿ ಆತನ ಅವಾರ್ಡ್ ತಕ್ಕೋಬೇಕು, ಪುರಸ್ಕಾರ ತಕ್ಕೋಬೇಕಂತ ಆ ಫಂಕ್ಷನ್ಗೆ ದಾರಿಯಲ್ಲಿ ಹೋಗ್ತಾ ಇದ್ದಾನೆ. ಹೋಗುವಂಥ ಸಂದರ್ಭದಲ್ಲಿ ಏನಾಗಿದೆ, ಮಳೆ ಪ್ರಾರಂಭ ಆಗಿದೆ, ಮಳೆ ಬಂದಿದೆ, ಭಯಂಕರವಾದಂಥ ಮಳೆ, ಫುಲ್ ಮಳೆ ಬಂತು. ಮುಂದೆ ದಾರಿ ಕಾಣ್ತಾ ಇಲ್ಲ. ಡ್ರೈವರ್ ಅಂತಾನೆ, ಸಾರ್ ಭಯಂಕರವಾದ ಮಳೆ ಸಾರ್, ಆ ಮಳೆಯಿಂದ ಗ್ಲಾಸ್ ಮುಂದೆ ದಾರಿ ಕಾಣ್ತಾ ಇಲ್ಲ ಸರ್, ಒಂದು ಐಡಿಯಾ ಮಾಡೋಣ ಸರ್, ಇಲ್ಲೇ ರೋಡ್ ಪಕ್ಕದಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಮಳೆ ನಿಂತ ಮೇಲೆ ನಾವು ಪ್ರಯಾಣ ಮಾಡೋಣ ಸರ್ ಅಂತ ಆ ಡ್ರೈವರ್ ಹೇಳಿದ್ದಾನೆ ಆ ಡಾಕ್ಟರ್ ಮಾರ್ಕ್ಗೆ. ಆಗ ಆ ಡಾಕ್ಟರ್ ಅಂತಾನೆ, ಆಯ್ತು ಪರವಾಗಿಲ್ಲ, ಹಾಗಾದ್ರೆ ಒಂದು ಐಡಿಯಾ ಮಾಡು, ಸುಮ್ಮನೆ ಮುಂದೆ ದಾರಿ ಕಾಣಲಿಲ್ಲ ಅಂದರೆ, ಏನಾದರೂ ಹಾನಿ ಆದರೆ ಕಷ್ಟ, ಸೈಡಿಗೆ ಹಾಕು, ಸ್ವಲ್ಪ ಹೊತ್ತು ಕಾರಲ್ಲೇ ಕೂತ್ಕೊಂಡು ಆಮೇಲೆ ನಾವು ಮಳೆ ನಿಂತ ಮೇಲೆ ಮುಂದೆ ಹೋಗೋಣ ಅಂದಿದ್ದಾನೆ. ಆಗ ಡ್ರೈವರ್ ರೋಡ್ ಪಕ್ಕ ಹಾಕಿದೆ. ಅಲ್ಲೇ ಪಕ್ಕದಲ್ಲೇ ಒಂದು ಮನೆ ಕಾಣಿಸಿದೆ. ಈ ಡ್ರೈವರ್ ಅಂತಾನೆ, ಸಾರ್ ಇಲ್ಲೇ ಪಕ್ಕದಲ್ಲಿ ಯಾವುದೋ ಒಂದು ಮನೆ ಕಾಣಿಸ್ತದೆ ಸರ್, ನಾವು ಇಲ್ಲಿ ಕೂತ್ಕೊಳ್ಳೋದಕ್ಕಿಂತ ಯಾಕಂದರೆ ರೋಡ್ ಸೈಡೇ ಇದ್ದೀವಿ, ಇಲ್ಲಿ ಕೂತ್ಕೊಳ್ಳೋದಕ್ಕಿಂತ ಸ್ವಲ್ಪ ನಾ ಮನೆ ಹತ್ರ ಹೋಗಿ ಸ್ವಲ್ಪ ತಲ್ಲಿ ವಿಶ್ರಮಿಸಿ, ಅದೇ ವಿಶ್ರಾಂತಿ ತಗೊಂಡು ಆಮೇಲೆ ಹೋಗೋಣ. ಅಲ್ಲಪ್ಪ, ಅದು ಯಾರೋ ಬೇರೆಯವ್ರ ಮನೆ, ಅಲ್ಲಿ ಹೋದ್ರೇನು ಇಲ್ಲ ಸರ್, ಸುಮ್ಮನೆ ಅಲ್ಲಿ ಕೂತ್ಕೊಳ್ಳೋಣ, ಹೊರಗಡೆ ಎಲ್ಲ ವರಾಂಡ ಇದೆ, ಅಲ್ಲಿ ಕೂತ್ಕೋಬೋದ ನಾನು, ಏನು ಅನ್ನಲ್ಲ ಅಂತ ಅಂದಿದ್ದಾನೆ. ಆಯ್ತು ನಡಿ ಅಂತೇಳಿ ಕಾರ್ನ ಸ್ವಲ್ಪ ಇನ್ನೂ ಸೈಡಿಗೆ ಹಾಕಿ ಅಲ್ಲೇ ಪಕ್ಕದಲ್ಲಿರುವಂಥ ಮನೆಗೆ ಹೋಗಿದ್ದಾರೆ. ಅಲ್ಲಿ ಒಬ್ಬ ತಾಯಿ ಕೆಲಸ ಮಾಡ್ತಾ ಇದ್ದಾರೆ. ಆ ತಾಯಿ ಅಂತಾರೆ, ಯಾರು ಸರ್ ನೀವು ಅಂದರೆ, ಅವಾಗ ಅವ್ರು ಅಂದರೆ, ಇಲ್ಲ ನಾವು ಈ ರೀತಿ ಒಂದು ಸಿಟಿಗೆ ಹೋಗ್ತಾ ಇದ್ವಿ, ಮಳೆ ಬಂದ ಕಾರಣ ದಾರಿ ಕಾಣ್ತಾ ಇಲ್ಲ, ಇಲ್ಲೇ ರೋಡ್ ಪಕ್ಕದಲ್ಲಿ ಹಾಕಿದ್ವಿ, ನಿಮ್ಮ ಮನೆ ಕಾಣಿಸ್ತು, ಸ್ವಲ್ಪ ಇಲ್ಲಿ ಕೂತ್ಕೊಂಡು ಹೋಗೋಣ ಅಂತ ಬಂದಿವಮ್ಮ ಅಂತ ಅಂದಿದ್ದಾರೆ. ಆಗ ಆಯ್ತು ಪರವಾಗಿಲ್ಲ ಸರ್ ಅಂತ ಆ ಅಮ್ಮ ಇಬ್ಬರಿಗೂ ಚೇರ್ ಹಾಕಿದ್ದಾರೆ. ಭಯಂಕರವಾದಂಥ ಮಳೆ ಬೇರೆ. ಆಗ ಆ ತಾಯಿ ಹೇಳ್ತಾರೆ, ಸಾರ್ ಒಂದು ಟೀ ಮಾಡಿಕೊಡ್ಲ ಸರ್ ನಿಮಗೆ ಅಂದಾರ. ಪರವಾಗಿಲ್ಲ ಬಿಡಮ್ಮ, ಯಾಕೆ ನಿನಗೆ ತೊಂದರೆ ಇಲ್ಲ, ಪರವಾಗಿಲ್ಲ ಸರ್ ಟೀ ಮಾಡ್ತೀನಿ ಸರ್ ಅಂದಾರ. ಆವಾಗ ಅಯ್ಯಮ್ಮ ಹೋಗಿ ಟೀ ಮಾಡಿ ಕೊಟ್ಟಿದ್ದಾಳೆ. ಅವ್ರು ಟೀ ಕುಡಿದ ನಂತರ ಮಳೆ ಇನ್ನೂ ನಿಲ್ತಾ ಇಲ್ಲ, ಮಳೆ ಬರ್ತಾನೆ ಇದೆ, ಸ್ವಲ್ಪ ಕೂಡ ಕಡಿಮೆ ಆಗ್ತಾ ಇಲ್ಲ. ಏನು ಮಾಡೋದು ಅಂತೇಳಿ ಒಂದು ಅರ್ಧ ಗಂಟೆ ಆಯಿತು. ಅರ್ಧ ಗಂಟೆ ಆದಮೇಲೆ ಅಯ್ಯಮ್ಮ ಅಂತಾರೆ, ಸಾರ್ ಕತ್ಲಾಗಕ್ಕೆ ಬರ್ತಾ ಇದೆ, ಟೈಮ್ ಆಗಕ್ಕೆ ಬರ್ತಾ ಇದೆ, ನೀವು ಬೇರೆ ಎಲ್ಲೋ ಮುಂದೆ ಹೋಗ್ಬೇಕಂತ ಹೇಳ್ತಾ ಇದ್ದೀರಿ. ಸಾರ್ ನಾನು ಇವಾಗ ಪ್ರೇಯರ್ ಮಾಡ್ಕೋಬೇಕು ಸರ್, ನಾನು ಯೇಸು ಸ್ವಾಮಿ ನಂಬಿದ ಮಗಳೇ ಸರ್, ನಾನೊಂದು ಪ್ರಾರ್ಥನೆ ಮಾಡ್ಕೋಬೇಕು ಸರ್, ಪ್ರೇಯರ್ ಮಾಡಿ ಬಂದ ಮೇಲೆ ನಾನು ನಿಮಗೆ ಊಟ ರೆಡಿ ಮಾಡ್ತೀನಿ ಸರ್, ಊಟ ಮಾಡ್ಕೊಂಡು ಹೋಗ್ರಿ ಸರ್, ಟೈಮ್ ಆಯಿತು ಅಂದಾರ. ಅಮ್ಮ ಎದಕ್ಕಮ್ಮ ನಿನಗೆ ತೊಂದರೆ, ಪರವಾಗಿಲ್ಲ ಬಿಡಮ್ಮ, ಮಳೆ ನಿಂತ್ಕೊಳ್ಳಿ ಹೋಗ್ಬಿಡ್ತೀವಿ. ಸರ್ ಮಳೆ ನಿಲ್ತಾ ಇಲ್ಲ ಸರ್, ಇಷ್ಟೊತ್ತಿಗೆ ಎಲ್ಲಿ ಊಟ ಸಿಗಲ್ಲ ಸರ್, ನಾನೇ ಪ್ರೇಯರ್ ಮಾಡ್ಕೊಂಬಂದು ರೆಡಿ ಮಾಡ್ತೀನಿ ಅಂತ ಅಂದಿದ್ದಾಳೆ. ಅಮ್ಮ ನಿನ್ನ ದೊಡ್ಡ ಮನಸ್ಸಮ್ಮ, ಆಯ್ತಮ್ಮ ಹಂಗಂದ್ರೆ. ಆಮೇಲೆ ಇನ್ನೊಂದು ಮಾತು, ಸರ್
ನೀವು ನನ್ನ ಜೊತೆಗೆ ಪ್ರಾರ್ಥನೆ ಮಾಡ್ತೀರಾ ಸರ್, ನೀವು ನನ್ನ ಜೊತೆಗೆ ಪ್ರೇಯರ್ ಮಾಡ್ತೀರಾ ಸರ್ ಅಂತ ಕೇಳಿದಾಳೆ. ಆಗ ಆತ ನಗ್ತಾ ಅಂತನಂತೆ, ಅಮ್ಮ ನಾನು ದೊಡ್ಡ ಫೇಮಸ್ ಡಾಕ್ಟ್ರಮ್ಮ, ಕ್ಯಾನ್ಸರ್ ಡಾಕ್ಟ್ರಮ್ಮ, ನನ್ನೇ ಎಲ್ಲ ದೇವ್ರು ಅಂತಾರಮ್ಮ, ಎಷ್ಟೋ ಜನರ ಪ್ರಾಣ ನಾನೇ ಉಳಿಸಿನಮ್ಮ, ನನಗೆ ದೇವ್ರ ಮೇಲೆ ಅಷ್ಟೊಂದು ನಂಬಿಕೆ ಇಲ್ಲಮ್ಮ, ನನಗೆ ದೇವ್ರ ಮೇಲೆ ಅಷ್ಟೊಂದು ವಿಶ್ವಾಸ ಇಲ್ಲಮ್ಮ, ನನಗೆ ದೇವ್ರ ಮೇಲೆ ಅಷ್ಟೊಂದು ಆಸಕ್ತಿ ಇಲ್ಲಮ್ಮ ಅಂತ ಅಂದಿದ್ದಾನೆ. ಆಗ ಈ ಹೆಣ್ಮಗಳು, ಪರವಾಗಿಲ್ಲ ಬಿಡಿ ಸರ್, ನಿಮ್ಮ ನಂಬಿಕೆ ನಿಮಗೆ, ನನ್ನ ನಂಬಿಕೆ ನನಗೆ, ನಿಮ್ಮ ಭಕ್ತಿ ನಿಮಗೆ, ನನ್ನ ಭಕ್ತಿ ನನಗೆ, ನೀವು ಪ್ರೇಯರ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ದೇವರಿಗೆ ನಾನು ಪ್ರಾರ್ಥನೆ ಮಾಡ್ಕೊಂಡು ಬರ್ತೀನಿ ಅಂತೇಳಿ ಒಳಗಡೆ ಹೋಗಿದ್ದಾಳೆ. ಒಳಗಡೆ ಒಂದು ರೂಮಲ್ಲಿ ಕೂತ್ಕೊಂಡು ಬಾಗಿಲಾಕೊಂಡು ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತಾಳೆ. ದೇವಾ, ನನ್ನ ಮಗನ ಕಾಪಾಡಪ್ಪ, ನನ್ನ ಮಗನ ರಕ್ಷಿಸಪ್ಪ, ನನ್ನ ಮಗನಿಗೆ ಬಿಡುಗಡೆ ಕೊಡಪ್ಪ, ನನ್ನ ಮಗನು ಈ ರೋಗದಿಂದ ಹೊರಗೆ ಬರಲಿಕ್ಕೆ ನೀನೇ ದಾರಿ ತೋರಿಸಪ್ಪ, ನನ್ನ ಮಗ ಈ ರೋಗದಿಂದ ಬರಲಿಕ್ಕೆ ನೀನೇ ದಾರಿ ತೋರಿಸಪ್ಪ ಅಂತ ಆ ರೂಮಲ್ಲಿ ಹೋಗಿ 10 ನಿಮಿಷ, 15 ನಿಮಿಷ, 20 ನಿಮಿಷ, ಅರ್ಧ ಗಂಟೆಗಳ ಕಾಲ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತಾಳೆ, ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತಾಳೆ. ಹೊರಗಡೆ ಇಲ್ಲಿ ಕೂತ್ಕೊಂಡಂಥ ಡಾಕ್ಟ್ರು, ಡ್ರೈವರು ಇಬ್ಬರು ಯಾಕೆ ಅಮ್ಮ ಇಷ್ಟು ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತಾಳೆ ಅಂತ ಕೇಳಿಸ್ಕೊಂಡಿದ್ದಾರೆ. ಪ್ರಾರ್ಥನೆ ಮುಗಿದ ನಂತರ ಆ ಹೆಣ್ಣುಮಗಳು ವಾಪಸ್ ಬರ್ತಾಳೆ. ವಾಪಸ್ ಬಂದಾಗ, ಅಮ್ಮ ನಾವು ಹೊರಗಡೆ ಕೇಳಿಸ್ಕೊತಾ ಇದ್ವಿ, ಯಾಕಮ್ಮ ಆ ರೂಮಲ್ಲಿ ಹೋಗಿ ನನ್ನ ಮಗನ ಬದುಕ್ಸಪ್ಪ, ನನ್ನ ಮಗನ ಸ್ವಸ್ಥಪಡಿಸಕ್ಕೆ ನೀನೇ ದಾರಿ ತೋರಿಸಪ್ಪ, ನನ್ನ ಮಗನ ರೋಗದಿಂದ ಹೊರಗೆ ತರಕ ನೀನೇ ದಾರಿ ತೋರಿಸಪ್ಪ ಅಂತ ಪ್ರಾರ್ಥನೆ ಮಾಡ್ತಿದ್ದೆ, ಏನಾಗತ್ತಮ್ಮ ನಿಮ್ಮ ಮಗನಿಗೆ ಅಂತ ಡಾಕ್ಟ್ರ್ ಕೇಳಿದಾಗ, ಸಾರ್ ನಮ್ಮ ಮಗನಿಗೆ ಕ್ಯಾನ್ಸರ್ ಬಂದದ್ದು ಸಾರ್, ಕರ್ಕೊಂಬ, ನಡೆಯೋಕ್ಕಾಗಲ್ಲ ಸಾರ್, ಬಿದ್ದಂಥ ಸ್ಥಿತಿಯಲ್ಲಿ ಬಿದ್ದಾನ ಸಾರ್. ಹಂಗಾದ್ರೆ ಯಾವ ಡಾಕ್ಟ್ರಿಗೆ ತೋರಿಸಿಲ್ವಾ ಸಾರ್? ಲೋಕಲ್ಲೇ ಅಲ್ಲಿ ಸಾಧಾರಣ ಡಾಕ್ಟ್ರಿಗೆ ತೋರಿಸಿವಿ ಸಾರ್. ಆ ಡಾಕ್ಟ್ರ್ ಹೇಳ್ತಾರೆ, ದೊಡ್ಡ ಆಸ್ಪತ್ರೆ ಕರ್ಕೊಂಡೋಗ್ರಿ, ದೊಡ್ಡ ಸಿಟಿ ಕರ್ಕೊಂಡೋಗ್ರಿ. ಯಾರೋ ಆ ಬೇರೆ ರಾಜ್ಯದಿಂದ ಡಾಕ್ಟ್ರು ಮಾರ್ಕ್ ಅನ್ನುವಂಥ ದೊಡ್ಡ ಡಾಕ್ಟ್ರಂತೆ, ಕ್ಯಾನ್ಸರ್ ಡಾಕ್ಟ್ರಂತೆ, ಫೇಮಸ್ ಡಾಕ್ಟ್ರಂತೆ, ಆ ಡಾಕ್ಟ್ರ್ ಹತ್ರ ಕರ್ಕೊಂಡೋಗ್ರಿ, ಗ್ಯಾರಂಟಿ ಕ್ಯಾನ್ಸರ್ ವಾಸಿ ಆಗುತ್ತಂತ ಎಷ್ಟೋ ಜನ ಹೇಳ್ಯಾರ. ಆದರೆ ಅಷ್ಟು ದೊಡ್ಡ ಡಾಕ್ಟ್ರ್ ಹತ್ರ, ಕ್ಯಾನ್ಸರ್ ಡಾಕ್ಟ್ರ್ ಹತ್ರ, ಮಾರ್ಕ್ ಡಾಕ್ಟ್ರ್ ಹತ್ರ ನಾವು ನನ್ನ ಮಗನ ಕರ್ಕೊಂಡು ಹೋಗಕ್ಕೆ ನನ್ನ ಹತ್ರ ಅಷ್ಟು ಹಣ ಇಲ್ಲ ಸರ್. ಅದಕ್ಕೆ ನಾನು ದಿನಾ ಏನಂತ ಪ್ರಾರ್ಥನೆ ಮಾಡ್ತೀನಿ ಅಂದರೆ, ಆ ಫೇಮಸ್ ಮಾರ್ಕ್ ಡಾಕ್ಟ್ರನ್ನ, ಆ ಫೇಮಸ್ ಕ್ಯಾನ್ಸರ್ ಡಾಕ್ಟ್ರನ್ನ ನಮ್ಮ ಮನೆಗೆ ಕರ್ಕೊಂಬಪ್ಪ ಅಂತ ದಿನಾ ಪ್ರೇಯರ್ ಮಾಡ್ತೀನಿ, ಕಣ್ಣೀರಿನ ಪ್ರೇಯರ್ ಮಾಡ್ತೀನಿ. ಆದರೆ ಆ ದೇವರು ಯಾವತ್ತು ಮಾರ್ಕ್ ಅನ್ನುವಂಥ ಕ್ಯಾನ್ಸರ್ ಡಾಕ್ಟ್ರನ್ನ ನಮ್ಮ ಮನೆಗೆ ಯಾವಾಗ ದೇವ್ರು ಕರ್ಕೊಂಬರ್ತಾನೋ ಅಂತ ಇನ್ನೂ ನಾನು ದಿನಾ ಕಾಯ್ತಾ ಇದ್ದೀನಿ ಸಾರ್ ಅಂತ ಅಂದ್ಲಂತೆ. ಹಂಗಂದ್ಲಂತೆ. ಹಂಗೇಳಿದ ಕೂಡಲೇ ಈ ಮಾರ್ಕ್ ಡಾಕ್ಟ್ರಿಗೆ ಆಶ್ಚರ್ಯ ಆಗೋಯ್ತಂತೆ, ತಲೆ ಕೆಟ್ಟೋಯ್ತಂತೆ. ಅವಾಗ ಒಂದು ಮಾತು ಹೇಳ್ತಾನೆ ಅಂತೆ, ಅಮ್ಮ ನಿಜವಾಗಲು ನಿನ್ನ ದೇವ್ರು ದೊಡ್ಡವನಮ್ಮ, ನಿಜವಾಗಲು ನಿನ್ನ ಕಣ್ಣೀರಿನ ಪ್ರಾರ್ಥನೆ ಭಾಳ ಬಲಮ್ಮ. ಅಮ್ಮ ನೀನು ಎಷ್ಟೋ ಕಾಲದಿಂದ ಕಣ್ಣೀರು ಸುರಿಸಿ ಆ ಫೇಮಸ್ ಕ್ಯಾನ್ಸರ್ ಡಾಕ್ಟ್ರನ್ನ ಮನೆಗೆ ಕಳಿಸು, ಆ ಮಾರ್ಕ್ ಡಾಕ್ಟ್ರನ್ನ ಮನೆಗೆ ಕಳಿಸಂತ ಪ್ರೇಯರ್ ಮಾಡ್ತೀಯಲ್ಲಮ್ಮ. ಆ ಫೇಮಸ್ ಕ್ಯಾನ್ಸರ್ ಮಾರ್ಕ್ ಡಾಕ್ಟ್ರ್ ಬೇರೆ ಯಾರಲ್ಲಮ್ಮ, ನಾನೇಮ್ಮ. ಅಮ್ಮ ₹1 ಕೂಡ ತಗೊಂಡಂಗೆ ನಿನ್ನ ಮಗನಿಗೆ ಫ್ರೀ ಟ್ರೀಟ್ಮೆಂಟ್ ಕೊಟ್ಟು ನಿನ್ನ ಮಗನನ್ನು ಕ್ಯಾನ್ಸರ್ನಿಂದ ವಾಸಿ ಮಾಡ್ತೀನಿ ಅಮ್ಮ ಅಂತ ಹೇಳಿದನಂತೆ. ಹಲ್ಲೆಲೂಯಾ. ಕಣ್ಣೀರಿನ ಪ್ರಾರ್ಥನೆಗೆ ಎಷ್ಟು ಬಲ ಇದೆ? ಬಹಳ ಬಲ ಇದೆ, ಬಹಳ ಬಲ ಇದೆ. ಒಂದು ಮಾತು ಹೇಳ್ತೀನಿ, ಹಲ್ಲೆಲೂಯಾ. ನೀವು ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದರೆ, ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ, ಅಸಾಧ್ಯವಾದ ಕಾರ್ಯಗಳನ್ನು ನಿಮ್ಮ ಕುಟುಂಬದಲ್ಲಿ, ನಿಮ್ಮ ದುಡಿಮೆಯಲ್ಲಿ, ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ಬಿಸಿನೆಸ್ ಅಲ್ಲಿ, ನಿಮ್ಮ ಮಕ್ಕಳ ಜೀವಿತದಲ್ಲಿ, ನಿಮ್ಮ ಗಂಡನ ಜೀವಿತದಲ್ಲಿ, ಈ ಸೇವೆಯಲ್ಲಿ ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. 3ನೇದು, ಹಿಜ್ಕೀಯ ರಾಜನು ಕಣ್ಣೀರಿನ ಪ್ರಾರ್ಥನೆ ಮಾಡಿದ್ದಾನೆ. ದೇವರಾತನಿಗೆ ಆರೋಗ್ಯ ಕೊಟ್ಟಿದ್ದಾನೆ, ಆಯಸ್ಸು